ಜೈಲಿನಲ್ಲಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ ದರ್ಶನ್. ಮಾನಸಿಕ ಖಿನ್ನತೆ, ದೈಹಿಕವಾಗಿ ಬಳಲುತ್ತಿರೋ ದರ್ಶನ್ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಆಗದೆ ಪರದಾಡ್ತಿದ್ದಾರೆ. ಜೈಲು ಊಟ ಜೀರ್ಣವಾಗದೆ ವಾಂತಿ ಅತಿಸಾರದ ಸಮಸ್ಯೆ ಕೂಡ ಕಾಣಿಸಿಕೊಂಡಿದೆ. ಇನ್ನು ನಿದ್ರಾಹೀನತೆ ಅನುಭವಿಸಿ ತೂಕವನ್ನ ಕಳೆದುಕೊಂಡಿದ್ದಾರೆ ದರ್ಶನ್. ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಯೋಗದ ಮೊರೆ ಹೋಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್. ಡೈಲಿ ಬೆಳಿಗ್ಗೆ ಯೋಗ ಮಾಡ್ತಿದ್ದಾರಂತೆ ನಟ ದರ್ಶನ್. ಮಾನಸಿಕ ಹಾಗೂ ದೈಹಿಕ ಕ್ಷಮತೆಯನ್ನ ಕಾಪಾಡಿಕೊಳ್ಳಲು ಯೋಗದ ಮೊರೆ ಹೋಗಿದ್ದಾರೆ. ಜೈಲಿನಲ್ಲಿಯೇ ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ ದರ್ಶನ್. ಒಂಟಿತನ ಕಳೆಯಲು ಕೆಲ ಪುಸ್ತಕಗಳನ್ನ ಓದುತ್ತಿರುವ ದರ್ಶನ್. ಜೈಲಿನ ಗ್ರಂಥಾಲಯದಿಂದ ಪುಸ್ತಕ ಪಡೆದಿರೋ ನಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಟು ಆರೋಪಿಯಾಗಿ ನಟ ದರ್ಶನ್ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಏನೋ ಜೈಲಿನಲ್ಲಿ ಮಾನಸಿಕ ಖಿನ್ನತೆ ಮತ್ತು ದೈಹಿಕವಾಗಿ ದರ್ಶನ್ ಬಳಲ್ತಾ ಇದ್ದಾರೆ. ದರ್ಶನ್ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ರು. ಆದ್ರೆ ಈಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದಾರೆ. ಏನೋ ಜೈಲಿನ ವಾತಾವರಣಕ್ಕೆ ಹೊಂದಿಕೊಳ್ಳಲು ಆಗದೆ ಪರದಾಡ್ತಿದ್ದಾರೆ. ಜೈಲು ಊಟ ಜೀರ್ಣವಾಗದೆ ವಾಂತಿ ಮತ್ತು ಅತಿಸಾರದ ಸಮಸ್ಯೆ ಕಾಡ್ತಿದೆ. ನಿದ್ರಾಹೀನತೆ ಅನುಭವಿಸಿ ತೂಕವನ್ನು ಸಹ ಕಳ್ಕೊಂಡಿದ್ರು ದರ್ಶನ್. ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ಯೋಗದ ಮೊರೆ ಹೋಗಿಬಿಟ್ಟಿದ್ದಾರೆ. ಡೈಲಿ ಬೆಳಿಗ್ಗೆ ಯೋಗ ಮಾಡ್ತಿದ್ದಾರಂತೆ ನಟ ದರ್ಶನ್. ಮಾನಸಿಕ ಮತ್ತು ದೈಹಿಕ ಕ್ಷಮತೆಯನ್ನ ಕಾಪಾಡಿಕೊಳ್ಳಲು ಯೋಗಾಭ್ಯಾಸ ಮಾಡ್ತಿದ್ದಾರೆ ಜೈಲಿನಲ್ಲೇ ಯೋಗಾಭ್ಯಾಸವನ್ನ ಶುರು ಮಾಡಿಬಿಟ್ಟಿದ್ದಾರೆ. ಇನ್ನು ಒಂಟಿತನ ಕಳೆಯಲು ಕೆಲ ಪುಸ್ತಕಗಳನ್ನ ಓದ್ತಿದ್ದಾರಂತೆ. ಜೈಲಿನ ಗ್ರಂಥಾಲಯದಿಂದ ಪುಸ್ತಕಗಳನ್ನ ಪಡೆದು ನಟ ದರ್ಶನ್ ಜೈಲಿನಲ್ಲಿ ಪುಸ್ತಕಗಳನ್ನ ಓದ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರಂತೆ. ಇನ್ನು ಜೈಲಿನ ಊಟಕ್ಕೆ ಸರಿ ಹೋಗದೆ ದರ್ಶನ್ ತೂಕ ಕೂಡ ಕಡಿಮೆ ಆಗಿದೆ. ಒಂದು ಕಡೆಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲಾ ರೀತಿಯಾಗಿ ಕಂಗಾಲಾಗಿಬಿಟ್ಟಿದ್ದಾರೆ. ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪ್ರಮುಖ ಆರೋಪಿಯಾಗಿ ವಿಚಾರಣಾಧೀನ ಕೈದಿಯಾಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇನ್ನು ಜೈಲಿನಲ್ಲಿರುವಾಗ ಈಗ ಇವೆಲ್ಲ ಸಮಸ್ಯೆಯಿಂದ ದೂರ ಆಗಬೇಕು, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ನೋವಿನಿಂದ ದೂರ ಆಗಬೇಕು ಅಂತ ಜೈಲಿನಲ್ಲೇ ಯೋಗದ ಮೊರೆ ಹೋಗಿದ್ದಾರೆ.